ಸ್ನೇಹಿತರೆ, ತುಂಬಾ ಜನ ಕೇಳ್ತಾ ಇದಾರೆ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಕೊಡಿ. ಯಾಕೆ ಈ ಒಂದು ರೇಷನ್ ಕಾರ್ಡ್ ಮಾಡೋದಕ್ಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಸರ್ಕಾರದಿಂದ? ತುಂಬಾ ಜನರು ಬಡವರಿದ್ದಾರೆ, ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲದೆ ಈ ಒಂದು ಯಾವುದೇ ಒಂದು ಕಾಂಗ್ರೆಸ್ನ ಒಂದು ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದನ್ನು ಯಾವುದನ್ನು ಕೂಡ ಯೂಸ್ ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ನನಗಿರುವಂತ ಒಂದು ಇನ್ಫಾರ್ಮೇಶನ್ ಪ್ರಕಾರ ನೆಕ್ಸ್ಟ್ ಮಂತ್ ಅಂದ್ರೆ ಜುಲೈ 10ನೇ ತಾರೀಕಿಂದ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ತಾರೆ ಸರ್ಕಾರದಿಂದ ಅಂತ ನನಗಿರುವಂತ ಒಂದು ಇನ್ಫಾರ್ಮೇಶನ್ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು 10ನೇ ತಾರೀಕಿಂದ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಾದ್ರೂ ಕೂಡ ಮೊದಲಿಗೆ ಸ್ನೇಹಿತರೆ, ನೀವು ಏನು ಅಂದ್ರೆ 2 ಲಕ್ಷ ಒಂದು ಕುಟುಂಬಗಳು ಇವಾಗಲೇ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು 2 ವರ್ಷ ಆಗೋಯ್ತು ಅವ್ರಿಗೇನು ರೇಷನ್ ಕಾರ್ಡೇ ಬಂದಿಲ್ಲ. ಸೊ ಅಂದ್ರೆ ಅವಾಗ ಅಪ್ಲೈ ಮಾಡಿದ್ರು ಕೂಡ ಇನ್ನೂ ಕೂಡ ರೇಷನ್ ಕಾರ್ಡ್ ಬಂದಿಲ್ಲ. ಅಂತವರಿಗೆ ಮೊದಲು ಕೊಡ್ತಾರೆ. ಅದಾದ ನಂತರದಲ್ಲಿ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ರೇಷನ್ ಕಾರ್ಡ್ ನ ಒಂದು ತಿದ್ದುಪಡಿ ಏನಿರುತ್ತಲ್ವಾ ಅದನ್ನ ಮಾಡ್ಕೊಡ್ತಾರೆ. ಅದಾದ ನಂತರದಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ರೇಷನ್ ಕಾರ್ಡ್ ಈ ಒಂದು ತುಂಬಾ ಬಡತನದಲ್ಲಿ ಇರುವವರಿಗಿಂತ ಈ ಒಂದು ಏನು ಅಂದ್ರೆ ಈ ಒಂದು IT ರಿಟರ್ನ್ಸ್ ಎಲ್ಲ ಪೇ ಮಾಡ್ತಾ ಇದಾರಲ್ವಾ, ಸೊ ಅಂತವ್ರ ಕೈಲೂ ಕೂಡ ಈ ಒಂದು BPL ರೇಷನ್ ಕಾರ್ಡ್ ಇದೆ. ಅದೇ ರೀತಿಯಾಗಿ ತುಂಬಾ ಬಡತನದಲ್ಲಿ ಇರೋರಿಗೆ ಈ ಒಂದು ರೇಷನ್ ಕಾರ್ಡೇ ಸಿಕ್ಕಿಲ್ಲ ಇನ್ನೂ ಕೂಡ. ಅದೇ ಕಾರಣದಿಂದಾಗಿ ಅವ್ರು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದು ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕೋದಿಕ್ ಆಗ್ತಾ ಇಲ್ಲ. ಆ ಒಂದು ಯೋಜನೆ ಅಂತಲ್ಲ, ಸೊ ಅವ್ರಿಗೆ ರೇಷನ್ ಕಾರ್ಡ್ ಅಂತಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಈ ಒಂದು ಆಸ್ಪತ್ರೆಗಳಲ್ಲೆಲ್ಲ ಈ ಒಂದು ರೇಷನ್ ಕಾರ್ಡ್ ಕೊಟ್ರೆ ಇಂತಿಷ್ಟು ಡಿಸ್ಕೌಂಟ್ ಅಂತ ಕೊಡ್ತಾರೆ, ಅಂದ್ರೆ ಬಡವರ್ಗದ ಒಂದು ಜನರಿಗೆ. ಸೊ ಅದನ್ನು ಕೂಡ ಅವರು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ದಿರುವಂತ ಕಾರಣದಿಂದಾಗಿ. ಇದನ್ನೆಲ್ಲ ದಯವಿಟ್ಟು ಕೂಡ ಗಮನಿಸಬೇಕು ಈ ಒಂದು ಸರ್ಕಾರದಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಈ ಒಂದು ರೇಷನ್ ಕಾರ್ಡ್ ಏನಿದೆಯಲ್ವಾ, ಇದು ಒಂದು ಅಡ್ರೆಸ್ ಪ್ರೂಫಿಗೋಸ್ಕರನು ಕೂಡ ಯೂಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಇನ್ನು ಈ ಒಂದು ಬಡತನದಲ್ಲಿ ಇರುವಂತವ್ರಿಗೆ ಈ ಒಂದು ರೇಷನ್ ಕೂಡ ಒಂದು ಕಡಿಮೆ ಒಂದು ಬೆಲೆಯಲ್ಲಿ ಸಿಗ್ತಾ ಇರುತ್ತೆ. ಅಂದ್ರೆ ಈ ಒಂದು ರೇಷನ್ ಅಂಗಡಿಗಳ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಆ ಒಂದು ರೇಷನ್ ಕೂಡ ಸಿಗುತ್ತೆ. ಅದನ್ನೆಲ್ಲ ಉಪಯೋಗಿಸ್ಕೋಬಹುದು ಈ ಒಂದು ಬಡ ಕುಟುಂಬದವರು. ಆದ್ರೆ ಇವಾಗ ಆ ಒಂದು ಅಂತವ್ರಿಗೆ ಕೂಡ ಈ ಒಂದು ರೇಷನ್ ಕಾರ್ಡ್ ಇರೋದಿಲ್ಲ. ಈ ಯಾರೆಲ್ಲ ಒಂದು IT ರಿಟರ್ನ್ಸ್ ಪೇ ಮಾಡ್ತಾ ಇರ್ತಾರೆ ಮತ್ತೆ ಸ್ವಲ್ಪ ದುಡ್ಡು ಕಾಸಲ್ಲೆಲ್ಲ ಆರಾಮಾಗಿರ್ತಾರೆ ಅಂತವ್ರಿಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಈ ಒಂದು ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೊಳ್ತಾ ಇರೋದು ಅಂತ ಕುಟುಂಬಗಳೇ, ಅಂದ್ರೆ ಅನುಕೂಲವಾಗಿರುವಂತ ಒಂದು ಕುಟುಂಬಗಳೇ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರೇ ಕೂಡ ಮಾತಾಡ್ತಾ ಇರೋದು ಏನಂತಂದ್ರೆ, ಈ ಒಂದು ಸರ್ಕಾರದ ಒಂದು ಏನು ಭಾಗ್ಯಗಳು ಏನ್ ಕೊಟ್ಟಿದ್ದಾರೆ ಅದು ಯಾವ್ದನ್ನು ಕೂಡ ಕೊಡಬಾರ್ದಾಗಿತ್ತು. ಈ ಒಂದು ಭಾಗ್ಯಗಳನ್ನ ಕೊಡೋದ್ರಿಂದ ಜನಗಳು ಸೋಮಾರಿ ಆಗ್ತಾ ಇದ್ದಾರೆ, ಅವ್ರು ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ಮಾಡೋದಿಲ್ಲ ಅಂತ ಅಂತವ್ರೆ ಹೇಳ್ತಾ ಇರೋದು. ಅದು ಅಲ್ಲದೆ ಅವ್ರು ಹೇಳ್ತಾ ಇರೋದಕ್ಕೂ ಫಸ್ಟ್ ಇನ್ನೊಂದೇನಂತಂದ್ರೆ ಅವರು ಒಂದು ಥಿಂಕ್ ಮಾಡಬೇಕಾಗುತ್ತೆ. ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಎಲ್ಲ ಯೋಜನೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅವರ ಒಂದು ಏನು ಗೃಹ ಜ್ಯೋತಿಯಲ್ಲಿ ಅವರ ಒಂದು ಕರೆಂಟ್ ಬಿಲ್ ಏನಿತ್ತಲ್ವಾ, ಆ ಕರೆಂಟ್ ಬಿಲ್ ಕೂಡ ಕಡಿಮೆ ಬರ್ತಾ ಇದೆ ಅವ್ರಿಗೆ. ಅಂತವರೇ ಮಾತಾಡ್ತಾ ಇರುವಂತದ್ದು. ಸೊ ಆದ್ರೆ ಈ ಒಂದು ಬಡತನದಲ್ಲಿ ಇರುವಂತವ್ರಿಗೆ ಅದು ಯಾವುದು ಕೂಡ ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ರೇಷನ್ ಕಾರ್ಡೇ ಇಲ್ಲ ಅವ್ರ ಹತ್ರ, ಸರಿಯಾದ ಒಂದು ದಾಖಲಾತಿ ಇಲ್ಲದೆ ಅವ್ರಿಗೆ ರೇಷನ್ ಕಾರ್ಡೇ ಇಲ್ಲ. ಆ ಕಾರಣದಿಂದಾಗಿ ಎಷ್ಟೋ ಜನರು ಬಡತನದಲ್ಲಿ ಇರುವಂತವರು ಈ ಒಂದು ರೇಷನ್ ಕಾರ್ಡ್ ಇಲ್ಲ ಅನ್ಬಿಟ್ಟು ಆ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದು ಯೋಜನೆಗಳಿಗೆ ಯಾವುದು ಕೂಡ ಉಪಯೋಗಿಸ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಸೊ ಅದೇ ಕಾರಣದಿಂದಾಗಿ ನೋಡಬಹುದು ನೀವು ಈ ಒಂದು ಅಂದ್ರೆ ಮಧ್ಯವರ್ತಿ ಕುಟುಂಬ ಅಂತಂದ್ರೆ ಈ ಒಂದು ಸ್ವಲ್ಪ ಅನುಕೂಲತೆ ಇರುವಂತ ಕುಟುಂಬಗಳು ಏನೇನಿದಾವೆ ಇಂಥವ್ರಿಗೆ ಎಲ್ಲದೂ ಕೂಡ ಸಿಗ್ತಾ ಇದೆ. ಆದ್ರೆ ತೀರಾ ಬಡತನದಲ್ಲಿ ಇರುವಂತ ಕುಟುಂಬದವರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದ ಈ ಒಂದು ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಈ ಒಂದು ರೇಷನ್ ಕಾರ್ಡ್ ಇಲ್ಲದೆ ನಾವು ಈ ಒಂದು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ವಾ, ಬೇರೆ ಯಾವ್ದಾದ್ರು ದಾಖಲಾತಿಗಳನ್ನ ಕೊಟ್ಟು ನಾವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ವಾ? ಆ ರೀತಿಯಾಗಿ ಏನಾದ್ರೂ ಕೂಡ ಅಪ್ಲೈ ಮಾಡೋದಕ್ಕೆ ಆಗೋದಿದ್ರೆ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ನಾವು ಕೂಡ ಅಪ್ಲೈ ಮಾಡ್ತೀವಿ. ಯಾಕಂದ್ರೆ ನಾವು ತುಂಬಾ ಬಡತನದಲ್ಲಿದ್ದೀವಿ, ಬಟ್ ನಮ್ಗೆ ಯಾವುದೇ ಒಂದು ಗ್ಯಾರಂಟಿಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಸೊ ಸರ್ಕಾರನೂ ಅಷ್ಟೇ ಇದ್ರ ಬಗ್ಗೆ ಗಮನ ಕೊಡ್ಲೇಬೇಕಾಗುತ್ತೆ. ಈ ಒಂದು ಏನ್ ಯೋಜನೆಗಳನ್ನ ಕೊಟ್ಟಿದ್ದೀರಾ ಅವರು ಜನಸಾಮಾನ್ಯರಿಗೆ ಅಂದ್ರೆ ಬಡತನದಲ್ಲಿ ಕುಟುಂಬದಲ್ಲಿ ಇರುವವರಿಗೆ ಆ ಒಂದು ಯೋಜನೆಗಳು ನಿಮ್ಮ ಒಂದು ಕಾರ್ಯಕ್ರಮಗಳು ತಲುಪಲಿಲ್ಲ ಅಂದಾಗ ನೀವು ಏನೇ ಕೊಟ್ಟರು ಕೂಡ ಅದು ವೇಸ್ಟ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಸ್ವಲ್ಪ ಅನುಕೂಲತೆ ಇರುವಂತವ್ರಿಗೆ ಈ ಒಂದು ಯೋಜನೆಗಳು ಸಿಗ್ತಿರುವಂತದ್ದು. ನಾನ್ ನೋಡಿದಾಗೆ ತುಂಬಾ ಬಡತನದಲ್ಲಿ ಇರುವಂತವ್ರಿಗೆ ಈ ಯೋಜನೆಗಳನ್ನ ಯಾವ್ದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದ ಒಂದು ಸ್ಥಿತಿಯಲ್ಲಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಕೊಟ್ಟು ಇನ್ನೂ ಕೂಡ ಈ ಒಂದು ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಹೊಸ ರೇಷನ್ ಕಾರ್ಡ್ ಯಾವಾಗ ಕೊಡ್ತೀರಂತ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದ.